ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಮಧ್ಯೆ ಈಗ ಮತ್ತೊಂದು ಬೆಳವಣಿಗೆ ನಡೀತಾ ಇದೆ. ಶಾಸಕರು ಪ್ರತ್ಯೇಕವಾಗಿ ಸಭೆ ಸೇರಿದ್ದಾರೆ. ಆ ಸಭೆ ಸೇರೋದಕ್ಕೆ ಕಾರಣ ಆಗಿದ್ದು ಸಚಿವ ಸಂಪುಟ ಪುನರ್ರಚನೆಯಾಗಬೇಕು ಅನ್ನುವಂಥ ಬೇಡಿಕೆ. ನಿನ್ನೆ ಖಾಸಗಿ ಕ್ಲಬ್ ಒಂದರಲ್ಲಿ 30ಕ್ಕೂ ಹೆಚ್ಚು ಮಂದಿ ಶಾಸಕರು ಒಟ್ಟು ಸೇರಿದ್ದಾರೆ. ಶಾಸಕರ ಬೇಡಿಕೆ ಇರೋದು ಕ್ಯಾಬಿನೆಟ್ ರೀಶಫಲ್ ಮಾಡಿ. ನಾವು 30 ಜನ MLAಗಳು ಒಟ್ಟಾಗಿದ್ದೀವಿ, 30ರ ಪೈಕಿ 20 ಮಂದಿಯನ್ನು ಮಂತ್ರಿಯನ್ನಾಗ ಮಾಡಿ. ಈಗ ಅಲ್ಲ ಅಂತಾದ್ರೆ ಮತ್ತೆ ಯಾವಾಗ ನಾವು ಮಂತ್ರಿ ಆಗೋದು? ನಾವು ಹಿರಿಯರಿದ್ದೀವಿ. ಈಗ ನಮಗೆ ಅವಕಾಶ ಸಿಗದಿದ್ರೆ ಮತ್ತೆ ಯಾವಾಗ ಅವಕಾಶ ಸಿಗುತ್ತೆ? ಈಗ ಇರೋ ಸಚಿವರನ್ನ ಕೈ ಬಿಡಿ, ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಒಂದು 25 ಜನ 30 ಜನ ಶಾಸಕರು ಸೇರಿದ್ದು. ನಮ್ಮ ಉದ್ದೇಶ ಎಷ್ಟು, 2.5 ವರ್ಷಕ್ಕೆ ರೀಶಫಲ್ ಮಾಡ್ತೀವಿ ಅಂತೇಳಿ ನಮ್ಮ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳೆಲ್ಲ ಹೇಳಿದರು. ಅದನ್ನು ಜಲ್ದಿ 2.5 ವರ್ಷ ಆಯ್ತಾ ಬಂತು ಮಾಡಿ ಅಂತ. ನಮ್ಮದು ಯಾವುದೇ ನಾಯಕತ್ವದ ವಿರುದ್ಧ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ಚಟುವಟಿಕೆ ಅಲ್ಲ. ನಮ್ಮ ಸಮಾನ ಮನಸ್ಕರೆಲ್ಲ ಸೇರಿ ನಮಗೆ ರೀಶಫಲ್ ಮಾಡಿ, ನಮಗೆ ಯಾರ್ಯಾರಿಗೆ ನಿಮ್ಗೆ ಅವಕಾಶ ಸಿಗುತ್ತೋ ನಿಮಗೆ ಬಿಟ್ಟಿದ್ದು, ನೀವು ಯಾರಿಗೆ ಕೊಡ್ತೀರೋ ಅವರಿಗೆ ಕೊಡಿ. ನಮಗೆ ಎಲ್ಲ ನಮ್ಮ ಹಿರಿಯ ಸ್ನೇಹಿತರು 3 ಬಾರಿ 4 ಬಾರಿ 5 ಬಾರಿ ಗೆದ್ದಂಥ ಹಿರಿಯ ನಾಯಕರು ಮತ್ತು ನಾವೆಲ್ಲ ಸೇರಿ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ನಮ್ಮ ಕ್ಷೇತ್ರಗಳಲ್ಲಿ ಏನೇನಾಗಬೇಕು ಅದ್ರ ಬಗ್ಗೆನೂ ಚರ್ಚೆ ಮಾಡಿ ಮುಂದೆ ನಾವು ಕೆಲವು ಮಂತ್ರಿ ಸ್ಥಾನಗಳನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಚರ್ಚೆ ಆಗಿದೆ. ಅದನ್ನು ಹೈಕಮಾಂಡ್ ಮುಂದೆ ಇಡಬೇಕು ಅನ್ನೋದು ನಾವೆಲ್ಲ ತೀರ್ಮಾನ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ವಿಚಾರದಲ್ಲಿ ಟಿಕೆಟ್ ಜಟಾಪಟಿ ನಡೀತಾ ಇದೆ. ಇಬ್ಬರು ಸಚಿವರ ಮಧ್ಯೆ ಪರಸ್ಪರ ವಾಗ್ದಾಳಿಗಳಾಗಿತ್ತು. ಅಂದ್ರೆ SS ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹಮದ್ ಖಾನ್. ಇದಾದ ನಂತರ ಇಬ್ಬರು ನಾಯಕರು ಮುಖಾಮುಖಿಯಾಗಿದ್ದಾರೆ. ನಿನ್ನೆ ಚುನಾವಣೆಗೆ ಸಂಬಂಧಿಸಿದಂತ ಸಭೆಯಲ್ಲಿ ಇಬ್ಬರು ಮುಖಾಮುಖಿಯಾಗಿದ್ದಾರೆ. MLC ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ಸಭೆಯಾಯಿತು ವಿಧಾನಸೌಧದಲ್ಲಿ. ಅಭಿಪ್ರಾಯ ಸಂಗ್ರಹಿಸಲಾಯಿತು ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. SS ಮಲ್ಲಿಕಾರ್ಜುನ್ ಮತ್ತು ದಾವಣಗೆರೆಯ ಸ್ಥಳೀಯ ನಾಯಕರು ಬೇಡಿಕೆ ಇಟ್ಟಿರೋದು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಗಬೇಕು ಅಂತ. ಇನ್ನು ಹೈಕಮಾಂಡ್ ನಿರ್ಧಾರಕ್ಕೆ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಬದ್ಧ, ಚುನಾವಣೆ ಗೆಲ್ಲುವ ರಣತಂತ್ರದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಮಂಜುನಾಥ್ ಭಂಡಾರಿ ಹೇಳ್ಕೊಂಡಿದ್ದಾರೆ. ಬಟ್ ಸಭೆ ಮುಗಿದ ನಂತರ ಒತ್ತಡ ಸೃಷ್ಟಿಯಾಗ್ತಾ ಇರೋದು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ. ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಟಿಕೆಟ್ ಸಿಗಬಾರದು. ದಾವಣಗೆರೆಯ ಸ್ಥಳೀಯ ನಾಯಕರೊಂದಿಗೆ SS ಮಲ್ಲಿಕಾರ್ಜುನ್ KPCC ಅಧ್ಯಕ್ಷರನ್ನು ಭೇಟಿಯಾಗಿದ್ದಾರೆ. ಈಗ ಗೊಂದಲ ಏನೂ ಇರಲಿಲ್ಲ. ಬಹಳ ಸ್ಪಷ್ಟವಾಗಿ ಜಮೀರ್ ಅಹಮದ್ ಅವರು ಇದ್ರು, ಮಲ್ಲಿಕಾರ್ಜುನ್ ಅವರು ಇದ್ರು. ಅವ್ರು ಏನಪ್ಪ ಅವ್ರು ಹೇಳ್ತಾ ಇದ್ರೆ, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತೆ ಅದಕ್ಕೆ ನಾವೆಲ್ಲರೂ ಭದ್ರವಾಗಿದ್ದೇವೆ ಅನ್ನೋ ಮಾತನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಶಾಸಕಾಂಗ ಸಭೆಯ ಕಚೇರಿಯಲ್ಲಿ ಇವತ್ತು ನಡೆಸಿದ್ವಿ. ಎಲ್ಲ ಶಾಸಕರುಗಳು ಮಂತ್ರಿಗಳು ಬಂದಿದ್ದರು. ಅಂಥೇಳಿದ್ರೆ ಯಾವ ರೀತಿ ಒಂದು ಚುನಾವಣೆಯನ್ನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಿಲಿಮಿನರಿ ಒಂದು ಡಿಸ್ಕಷನ್ ನಡೀತು. ಅದರ ಪ್ರಕಾರ 24ನೇ ತಾರೀಕು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ದಾವಣಗೆರೆಗೆ ಸಂಬಂಧಪಟ್ಟಂತಹ ಪಕ್ಷದ ನಾಯಕರುಗಳನ್ನು, ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರುಗಳನ್ನು ಇವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.